ಬೇರೆಯವ್ರಿಗೊಂದು ಕಾನೂನು ಎರಡೇ ದಿನ ಬಂಧಿಸಬಹುದು. ಸರ್ ಒಂದೇ ನಿಮಿಷ ಸರ್, ಈ ಪ್ರಕರಣ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆನಾ ಅಂತ ನಿಮ್ಮ ಪ್ರಕಾರ? ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ ಅಂತ ನೀವು ಪದೇ ಪದೇ ತುಲನೆ ಮಾಡ್ತಾ ಇದ್ದೀರಿ. ಹಾಗಾದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ? ಮಹಿಳೆಯರ ಮಾನ ಹರಾಜು ಆಗಿರ್ತಕ್ಕಂಥದ್ದು ನಮ್ ಯಾರಿಗೂ ಚಿಂತನೆ ಆಗ್ಬಾರ್ದ? ಕಾನೂನು ಅದರ ಪರವಾಗಿ ಕೆಲಸ ಮಾಡಬಾರ್ದ? SIT ಕೆಲಸ ಮಾಡಬಾರ್ದ? ಅಂದ್ರೆ ಮಹಿಳೆಯರ ಮಾನ ಏನು? ಮಹಿಳೆಯರ ಮಾನ ಬಗ್ಗೆ ಯಾರು ಅಲ್ಲ, ನೀವು ಪದೇ ಪದೇ ಹೇಳ್ತಾ ಇದ್ದೀರಿ ರೇವಣ್ಣ ಅವ್ರಿಗೆ ಒಂದ್ ಕಾನೂನು ಇಲ್ಲಿಗೆ ಒಂದ್ ಕಾನೂನು ಅಂದ್ರೆ. ಆದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ. ರೇವಣ್ಣ ಅವ್ರ ಪ್ರಕರಣ ಬಹಳ ಸೀರಿಯಸ್ ಆಗಿ ಏನಿಲ್ಲ. ನೂರಾರು ಮಹಿಳೆಯರ ಜೊತೆಗೆ ಏನ್ ಆಗಿದೆಯಲ್ಲ ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ ನಾವಲ್ಲ ಸ್ವಾಮಿ, ಪಕ್ಷದ ನಾಯಕರು ಕಂಪೇರ್ ಮಾಡ್ತಾ ಇದಾರಲ್ಲ, ನೀವು ಕಂಪೇರ್ ಮಾಡಿರೋದು. ಶಾಸಕರೇ 10 ಬಾರಿ ವಿರೋಧ ಪಕ್ಷದ ನಾಯಕರು ರೇವಣ್ಣ ಅವ್ರ ಪ್ರಕರಣ ಮತ್ತೆ ಈ ಪ್ರಕರಣಕ್ಕೆ ಕಂಪೇರ್ ಮಾಡಿಕೊಂಡು ಮಾತನಾಡ್ತಾ ಇದ್ದಾರೆ. ನಾನು ಅದು ಜಾಸ್ತಿ ಇದು ಜಾಸ್ತಿ ಅಂತ ನಾನು ಹೇಳಕ್ ಕೊಟ್ಟಿಲ್ಲ. ನಾನು ಕುತ್ಕೊಳ್ರಿ ಹೇಳಿದ್ರಲ್ಲ ಮುತ್ಕೊಳ್ರಿ. ಮಾನ್ಯ ನಿಮಿಷ ಇವರೇ ಈಲ್ಡ್ ಆಗ್ಬೇಕ್ರಿ. ಇಡೀ ಪ್ರಪಂಚಕ್ಕೆ ಮುಜುಗರ ಆಯ್ತು. ಕರ್ನಾಟಕ ಬಹಳ ಆಳ ಹೋಯ್ತಿಲ್ಲಿ. ಅಲ್ರಿ ಮಾತ್ರ ಪ್ರಕರಣ ಕಡಿಮೆ ಶ್ರೀರಾಮಚಂದ್ರರು ಅಲ್ಲ ಶ್ರೀರಾಮಚಂದ್ರರು 2 ನಿಮಿಷ ಕೂತ್ಕೊಂಡು ಸ್ವಲ್ಪ ಇರ್ರಿ ಆಯ್ತು. ಅಲ್ಲ ಈಗ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದಾರ, ಅವ್ರು ಅದನ್ನ ಆಧರಿಸಿ ಹೇಳಿದ್ರು. ರೇವಣ್ಣ ಅವ್ರ ಇರ್ರಿ, ನನಗೆ ಗೊತ್ತಿದೆ ನಿಮ್ ಬಂಡವಾಳ ಏನು ಅಂತ. ಅಲ್ರಿ ಇರ್ರಿ, ನಾನು ಮಾತಾಡ್ತೀನಿ. ಅಲ್ಲಲ್ಲ ಈಗ ಅವ್ರು ಮಾತಾಡ್ತಾ ಇದ್ದಾರೆ, ಅವ್ರು ಮಾತಾಡ್ತಾ ಇದ್ದಾರೆ. ಆಯ್ತು ಅಧ್ಯಕ್ಷರೇ, ಹಣ ಹೋಗಿದೆ, ಹಣ ಬರುತ್ತೆ, ಮಾನ ಬರುತ್ತಾ? ಆಯ್ತು, ಮಾನ ವಾಪಸ್ ಇವರು ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಕರ್ನಾಟಕ ಇವರು ಮಂತ್ರಿ ದಾರಿ ತಪ್ಪಿಸಬೇಡಿ. ಅದ್ರ ಬಗ್ಗೆ ಮಾತಾಡ್ಲಿಲ್ಲ. ಅಲ್ಲಲ್ಲ ಈಗ ಸಭಾಧ್ಯಕ್ಷರೇ ಅಲ್ಲ ಅವ್ರು ಮಾತಾಡ್ತಾ ಇದ್ದಾರೆ, ನೀವು ಸಮರ್ಥಿಸಕ್ಕೆ ಹೋಗ್ಬೇಡಿ. ಬಹಳ ಹಗರಣಗಳು ಅಲ್ಲ ನೀವು ನಾಯಕರು ಆಮೇಲೆ ಪ್ರಶ್ನೆ ಮಾಡೋ ಉತ್ತರ ಕೊಡ್ರಿ. SIT ಅವರು ತನಿಖೆ ಮಾಡಿ ತಪ್ಪ ಸನ್ಮಾನ್ಯ ಅಧ್ಯಕ್ಷರು ಅಲ್ಲ ಅವ್ರು ಕೊಡ್ತಾ ಇಲ್ವಲ್ಲ ಯಾವ ಅವ್ರು ಮಾತಾಡಕ ಒಂದ್ ಸ್ವಲ್ಪ ಅಲ್ಲ ನೀವು ಕೂತ್ಕೊಳ್ರಿ. ಅವ್ರು ಮಾತಾಡ 2 ನಿಮಿಷ ಕೂತ್ಕೊಳ್ರಿ. ನೀವು ಕೂತ್ಕೊಳ್ರಿ ಈಗ ನೀವು ಕೂತ್ಕೊಳ್ಳಿ ಸರ್. ಈಗ ಈಗ ನಾನು ಈಲ್ಡ್ ಆಗಿಲ್ಲ ಅಧ್ಯಕ್ಷೆ, ದಯಮಾಡಿ ನನ್ಗೆ ಅವಕಾಶ ಕೊಡಬೇಕು. ನನ್ನ ಹೆಸರು ಹೇಳಿದ ಮೇಲೆ ನಾನು ಮಾತಾಡಕ್ ನನ್ಗೆ ಹೇಳ್ತೀನಿ. ನನಗೆ ಗೊತ್ತಿಲ್ಲ. ಮಾನ್ಯ ನೀವು ಕೂತ್ಕೊಳ್ರಿ 2 ನಿಮಿಷ ಅವ್ರು ಮಾತಾಡಿ ಹೇಳಿ. ಮಾನ್ಯ ಅಧ್ಯಕ್ಷೆ, ನನ್ನ ಹೆಸರನ್ನು ಹೇಳಿದ್ದಾರೆ. ಈಗ 12ರಷ್ಟು ನನಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ. ನಾನು ಹೇಳೋದು ಅಲ್ಲ 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 ನಾರಾಯಣ ಸ್ವಾಮಿ ಅವರು ರಿಜ್ವಾನೇ ಇರ್ಬೋದು. ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು. ಪಾಪ ಮಾನ್ಯ ಸಭಾಧ್ಯಕ್ಷೆ, ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅನ್ನಲ್ಲ. ನಾನು ಹೇಳೋದು ಇಷ್ಟೇ, ಒಂದು 2 ನಿಮಿಷ. ನಾನು ವಹಿಸ್ಕೊಳಕ್ಕೆ ಬಂದಿಲ್ಲ, ಇಲ್ಲಿ ಚರ್ಚೆ ಮಾಡೋಕ್ಕೆ ಬಂದಿಲ್ಲ. ನನ್ನ ಮೇಲೆ ಕಳೆದ 25 ವರ್ಷ ನಾನು ರಾಜಕೀಯ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. 40 ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು DG ಆಫೀಸ್ನಲ್ಲಿ DG ಬರೆಸ್ಕೊತಾನೆ ಕಂಪ್ಲೇಂಟ್ ಅಂದರೆ ಅವ್ನು DG ಆಗಕ್ಕೆ ನಾಲಾಯಕೇನ್ರಿ? ಅನ್ಫಿಟ್ ಟು ದಿ DG.
ಇಲ್ಲಿ ಯಾಕೆ ಕೊಡ್ತಾರೆ ಅಧ್ಯಕ್ಷರೇ ಅದು ಬೇರೆ ತನಿಖೆ ನಡೀತಾ ಇದೆ. ಅದು ಬೇರೆ ತನಿಖೆ ನಡೀತಾ ಇದೆ. ಅಲ್ಲ ಅಲ್ಲೇ ಅದನ್ನ ಮಾತಾಡುವಂತ್ರಿ. ಹೇಳ್ತೀನಿ ಅಲ್ಲ ರೇವಣ್ಣ ಆ ರೀತಿ ಮಾತಾಡೋದು ಅಧಿಕಾರಿಗಳಿಗೆ ಸರಿಯಲ್ಲ. ಇವತ್ತು ಇದು ಇಂಥ ನೀತಿಗೆಟ್ಟ ಸರ್ಕಾರ ಇದು. ಅಲ್ಲಲ್ಲ ಸರ್ಕಾರಕ್ಕೆ ಯಾಕೆ ಹೇಳ್ತೀರಿ? ಸರ್ಕಾರಕ್ಕೆ ಯಾಕೆ ಹೇಳ್ತೀರಿ? ನೀಚೆಗೆಟ್ಟ ಕೆಲಸ ಮಾಡಿ ಕೆಲಸ ಮಾಡಿ ಸನ್ಮಾನ್ಯ ಅಧ್ಯಕ್ಷರೇ ಕುತ್ಕೊಳ್ರಿ, ಸಾಕಿ ಹೇಳಿದಿರಲ್ಲ, ತಾವ್ ಹೇಳಿದಿರಲ್ಲ, ಕುತ್ಕೊಳ್ರಿ ಕುತ್ಕೊಳ್ರಿ, ಯಾರು ಬೇಡ. ನಾಯಕರು ನೀವು ಮಾತಾಡ್ರಿ, ನಿಮಗೆ ಟೈಮ್ ಕೊಟ್ಟಿದೆ, ನೀವು ಮಾತಾಡ್ರಿ, ನೀವು ಕುತ್ಕೊಳ್ರಿ. ಕೆಲಸ ಮಾಡಿ ಮಾತಾಡ್ತಾರೆ. ಅಲ್ಲ ರೇವಣ್ಣ ಅವರ ನೀವು 2 ನಿಮಿಷ ಕೇಳಿದಿರಿ, ನೀವು ಕುತ್ಕೊಳ್ರಿ, ನೀವು ಕುತ್ಕೊಳ್ರಿ. ಈ ವಿಚಾರದಲ್ಲಿ ತದನಂತರ ಆರೋಪ ಈಗ ಸರ್ಕಾರ ಮೂರು ಬಿಟ್ಟಾರು. ಆಯ್ತು, 1 ನಿಮಿಷ ಆಯ್ತು, 1 ಸೆಕೆಂಡ್. ಇಲ್ಲ ಸರ್, ಡಿಜಿ ಬಗ್ಗೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಮಾಡಿದ್ ಸರಿನಾ? 1 ಸೆಕೆಂಡ್. ಕಂಪ್ಲೇಂಟ್ ತಗೊಳ್ಳೋ ತಪ್ಪ ರೇವಣ್ಣ ಅವರೇ. ಆಯ್ತು, 1 ನಿಮಿಷ ಕೂತ್ಕೊಳ್ಳಿ, 1 ನಿಮಿಷ ಕೂತ್ಕೊಳ್ಳಿ, 1 ಸೆಕೆಂಡ್, 1 ಸೆಕೆಂಡ್ ಕೂತ್ಕೊಳ್ಳಿ, 1 ಸೆಕೆಂಡ್ ಕೂತ್ಕೊಳ್ಳಿ, 1 ಸೆಕೆಂಡ್ ಕೂತ್ಕೊಳ್ಳಿ. ಗಣೇಶ್ ರಿಜ್ವಾನ್ ಕೂತ್ಕೊಳ್ಳಿ, 1 ಸೆಕೆಂಡ್, 1 ನಿಮಿಷ. ನಾರಾಯಣ್ 1 ನಿಮಿಷ, 1 ಸೆಕೆಂಡ್ ಕೂತ್ಕೊಳ್ಳಿ. ಗಣೇಶ್ ಅವರ 1 ನಿಮಿಷ ಕೂತ್ಕೊಳ್ತಾವೆಲ್ಲರೂ ಕೂಡ, 1 ಸೆಕೆಂಡ್ ಕೂತ್ಕೊಳ್ಳಿ. 1 ಮಿನಿಟ್. ಷಡಾಕ್ಷರಿ ಅವ್ರೆ ಈ ಕಡೆ ನೋಡಿ, ನೀವೆಲ್ಲಿ ಮಾತಾಡ್ತೀವಿ, ಏನಾಗಿದೆ ನಿಮ್ಗೆಲ್ಲ? ಆಯ್ತು, 1 ಸೆಕೆಂಡ್ ಅಮ್ಮ ಇಲ್ಲಿ ಕೇಳಿ. ಆಯ್ತು, 1 ಸೆಕೆಂಡ್ ಆಯ್ತು, ನೀವೊಮ್ಮೆ ಆಯ್ತು, ಒಮ್ಮೆ ಕೇಳಿ ಇಲ್ಲಿ. ಆಯ್ತು, 1 ಸೆಕೆಂಡ್ ಕೇಳಿ. ಆಯ್ತು.